ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಮಲ್ಲೇಶ್ವರಂನಲ್ಲಿರುವಂಥ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಆಗಿದ್ದ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ವಸ್ತುವನ್ನು ತಗೊಂಡು ಬರೋದನ್ನ ಮರಿಬೇಡಿ. ಈ ಒಂದು ವಸ್ತುವನ್ನು ತಗೊಂಡು ಬರೋದ್ರಿಂದ ಮದುವೆ ವಿಳಂಬ ಆಗ್ತಾ ಇದ್ರೆ, ಅಂದ್ರೆ ಇವಾಗ ಮದುವೆನೇ ಸೆಟ್ ಆಗ್ತಿಲ್ಲ, ಜಾತಕ ಎಲ್ಲ ಸರಿ ಇದ್ರೂ ಕೂಡ ಮದುವೆನೇ ಸೆಟ್ ಆಗ್ತಿಲ್ಲ ಅಂತ ಅನ್ನೋರ್ಗೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಈ ದಿನ ಶಿವರಾತ್ರಿ ಹಬ್ಬ ಶಿವ ದರ್ಶನ ಮಾಡೋದಕ್ಕೋಸ್ಕರ ನಾನು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ತತ್ರ ಇವಾಗ ಬೆಳಗಿನ ಜಾವ 4:45. ಈ ವರ್ಷ ಅಂತೂ ತುಂಬಾನೇ ಖುಷಿ ಆಯ್ತು. ಯಾಕಂತ ಅಂದ್ರೆ ನಾವು ಪ್ರತಿ ವರ್ಷನೂ ಕೂಡ ನಾವು ಶಿವರಾತ್ರಿ ಹಬ್ಬದ ದಿನ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದ್ಬಿಟ್ಟು ಶಿವ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು. ಅವಾಗ ಅಭಿಷೇಕ ಕೂಡ ಇನ್ನೂ ಆಗಿರ್ತಿರ್ಲಿಲ್ಲ, ನಾವು ಕಾಯ್ಬೇಕಾಗಿತ್ತು. ಆದರೆ ಈ ವರ್ಷ ಅಭಿಷೇಕ ಕೂಡ ಆಗೋಗಿತ್ತು. ಅಲ್ಲೊಬ್ರು ಯಾರೋ ಹೇಳಿದ್ರು, ಬೆಳಗಿನ ಜಾವ 1:30 ಅಭಿಷೇಕ ಆಗೋಗಿದೆ, ಇವಾಗ ಏನಿದ್ರು ಡೈರೆಕ್ಟ್ ಆಗಿ ದೇವರ ದರ್ಶನ ಮಾಡ್ಕೋಬಹುದು, ರಶ್ ಇಲ್ಲ ಅಂತ ಹೇಳಿದ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಹೋಗಿದ ತಕ್ಷಣ ಡೈರೆಕ್ಟ್ ಆಗಿ ದೇವರ ದರ್ಶನ ಆಯಿತು. ಆದರೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ಇಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿತ್ತು, ಅಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ತುಂಬ ಚೆನ್ನಾಗಿನೇ ಅಲಂಕಾರವನ್ನು ಮಾಡಿದ್ರು. ನೋಡೋಕ್ಕಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿಲಿ ತುಂಬಾನೇ ನೀಟಾಗಿ ವ್ಯವಸ್ಥೆನ ಮಾಡಿದ್ರು. ಕಾಡು ಮಲ್ಲೇಶ್ವರ ದೇವಸ್ಥಾನದ ದರ್ಶನ ಬಂದಿದ್ದಾದ್ಮೇಲೆ ನಾವು ಇಲ್ಲಿ ಇವಾಗ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ರಶ್ಶು ಆ ಥರ ಏನೂ ತೊಂದರೆ ಇಲ್ದಂಗೆ ತುಂಬಾನೇ ಚೆನ್ನಾಗಿನೇ ನಮಗೆ ದರ್ಶನ ಎಲ್ಲ ಆಯಿತು. ಇದು ವಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಈ ರೀತಿ ನಾವು ಬೆಳಗಿನ ಜಾವ ಹೋಗ್ಬಿಟ್ಟು ದರ್ಶನ ಮಾಡೋದು ಅಂತೂ ತುಂಬಾನೇ ಒಳ್ಳೆಯದು. ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನ ಮಾಡೋದಂತೂ ತುಂಬಾನೇ ಒಳ್ಳೆಯದು. ನಮ್ಮ ಸಂಕಲ್ಪ ಏನೇ ಇರಲಿ, ಏನೇ ಕೋರಿಕೆ ಇರ್ಬೋದು, ಏನೇ ಬೇಡಿಕೆ ಇರ್ಬೋದು, ಅದು ಖಂಡಿತವಾಗ್ಲೂ ನಡೆಯುತ್ತೆ. ಇದಂತೂ ಸತ್ಯ, ಇದು ನನ್ನ ಅನುಭವದ ಮಾತು ಕೂಡ. ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳೋದು, ನಾನು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಆಗಿದೆ. ಒಟ್ಟಿನಲ್ಲಿ ಇವತ್ತು ದೇವರ ದರ್ಶನ ಅಂತೂ ತುಂಬಾನೇ ಬೇಗನೆ ಎಲ್ಲ ದೇವರ ದರ್ಶನ ಕೂಡ ಆಯಿತು. ಯಾವ್ಯಾವ ದೇವರ ಅಲಂಕಾರವನ್ನು ನೋಡ್ತೀರಾ, ಈ ದೇವರು ಇಷ್ಟು ಚೆನ್ನಾಗಿದೆ ಅಲಂಕಾರ ಅಂತಂದರೆ ಆ ದೇವರು ಅಷ್ಟೂ ಚೆನ್ನಾಗಿರುವಂಥ ಅಲಂಕಾರ ಇರ್ತಿತ್ತು. ಈ ದಿನ ಅಂತೂ ತುಂಬಾನೇ ಖುಷಿ ಆಯಿತು. ಎಲ್ಲ ದೇವರ ದರ್ಶನ ಕೂಡ ಅಷ್ಟು ಚೆನ್ನಾಗಾಯಿತು. ಇನ್ನು ಅತಿ ಮುಖ್ಯವಾಗಿ ನಾಳೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಒಂದು ವಸ್ತುವನ್ನು ನೀವು ದೇವಸ್ಥಾನದಿಂದ ತಗೊಂಡು ಬರೋದ್ರಿಂದ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇದು ಏನು ಅಂತ ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಆದ್ದರಿಂದ ಕಲ್ಯಾಣೋತ್ಸವ ಮಾಡಿರುವಂಥ ಅಕ್ಷತೆಯನ್ನು ತಗೊಂಡು ಬರಬೇಕು. ತುಂಬ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ಗಂಡು ಮಕ್ಕಳಿಗೆ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಆಗಿರ್ಬೋದು. ಕಂಕಣ ಭಾಗ್ಯ ತುಂಬ ನಿಧಾನ ಆಗ್ತಾ ಇದೆ ಅಂತ ಅಂದಾಗ, ನಿಮ್ಮ ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಏನೂ ದೋಷ ಇಲ್ಲ ಅಂತ ಅಂದರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ದೋಷ ಇದೆ, ಅದಕ್ಕೆಲ್ಲ ನಾವು ಪರಿಹಾರ ಮಾಡಿಸಿದ್ದೀವಿ ಅಂತ ಅನ್ನೋರು ಈ ಒಂದು ಸಣ್ಣ ಪ್ರಯತ್ನದ ಪರಿಹಾರವನ್ನು ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ನಂಬಿಕೆ ಮೇಲೆ ನಿಂತಿರುತ್ತೆ. ನಂಬಿಕೆನೇ ಜೀವನ, ನಂಬಿಕೆನೇ ದೇವರು. ಒಂದು ಪಾಸಿಟಿವ್ ಎನರ್ಜಿ ಇದೆ ದೈವದ ರೂಪದಲ್ಲಿ ಅಂದಮೇಲೆ ಪ್ರತಿಯೊಂದನ್ನು ಕೂಡ ನಾವು ನಂಬಿಕೆಯಿಂದನೇ ಮಾಡಲೇಬೇಕು. ಅದರಲ್ಲಿ ಇದು ಕೂಡ ಒಂದು. ಈಗ ಶಿವರಾತ್ರಿ ಹಬ್ಬ ಆದಮೇಲೆ ಮಾರನೇ ದಿವಸ ಅಂದರೆ ನಾಳೆ ಎಲ್ಲ ಶಿವನ ದೇವಸ್ಥಾನದಲ್ಲೂ ಕೂಡ ಅಥವಾ ಕೆಲವು ಕಡೆ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಅಲ್ಲಿಂದ ಅಕ್ಷತೆಯನ್ನು ತೊಗೊಂಡು ಬಂದು ಒಂದು ಶುಕ್ರವಾರ ದಿನ ಸಂಜೆ ಹೊತ್ತು 5 ಜನ ಮುತ್ತೈದೆಯರನ್ನು ಕರಿಬೇಕು. ಯಾರಿಗೆ ಮದುವೆ ಸೆಟ್ ಆಗ್ತಿಲ್ವೋ, ಹುಡುಗನೇ ಆಗಿರ್ಬೋದು ಅಥವಾ ಹುಡುಗಿಗೆ ಆಗಿರ್ಬೋದು, ಯಾರಿಗೆ ಸೆಟ್ ಆಗ್ತಿಲ್ವೋ ಅವ್ರನ್ನ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸ್ಬಿಟ್ಟು ಅವ್ರಿಗೆ 5 ಜನ ಮುತ್ತೈದೆಯರು ಕುಂಕುಮನ ಹಚ್ಬಿಟ್ಟು ಅವರು ತಂದಿರುವಂಥ ಅಕ್ಷತೆಯಿಂದ ಅವ್ರಿಗೆ ಒಂದು ಶಾಸ್ತ್ರ ಮಾಡಬೇಕು. ಹಾಗಾಗಿ ಶಾಸ್ತ್ರಗಳು ಒಬ್ಬೊಬ್ಬರು ಕಡೆ ಒಂದೊಂದು ರೀತಿನಲ್ಲಿರುತ್ತೆ. ಹಾಗಾಗಿ ನಿಮ್ಮ ಕಡೆ ಯಾವ ರೀತಿ ಶಾಸ್ತ್ರಗಳನ್ನು ನೀವು ಮಾಡ್ತಿರೋ ಅದೇ ರೀತಿನೇ ಮಾಡ್ಬೋದು. ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮನೆ ದೇವ್ರಿಗೆ ಅಂತ ಹೋದಾಗ ಅಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇತ್ತು. ಅಲ್ಲಿಂದ ಅಕ್ಷತೆಯನ್ನು ತೊಗೊಂಡು ಬಂದು ಒಂದು ಶುಕ್ರವಾರ ಸಂಜೆ ಯಾರಿಗೆ ಮದುವೆ ಸೆಟ್ ಆಗಿಲ್ವೋ, ಹುಡುಗಂಗೆ ಆಗಿರ್ಬೋದು ಅಥವಾ ಹುಡುಗಿಗೆ ಆಗಿರ್ಬೋದು, ಯಾರಿಗೆ ಮದುವೆ ಸೆಟ್ ಆಗಿಲ್ವೋ ಅಂಥವನ್ನ ಕೂರಿಸ್ಬಿಟ್ಟು ಶಾಸ್ತ್ರವನ್ನು ಮಾಡಬೇಕು. ನನ್ನ ಫ್ರೆಂಡ್ ಸಿಸ್ಟರ್ಗೆ ಶಾಸ್ತ್ರವನ್ನು ಮಾಡಿದ್ರು, ಕುಂಕುಮ ಇಟ್ಬಿಟ್ಟು ಆರತಿನ ಮಾಡಿದ್ರು. ಕೊನೆಯಲ್ಲಿ ಸಾಮೂಹಿಕವಾಗಿ ಆ ಹುಡುಗಿಗೆ ಆಶೀರ್ವಾದವನ್ನು ಮಾಡಿದ್ರು.
5 ಜನ ಮುತ್ತೈದೆಯರನ್ನ ಕರೆಸಿರ್ತಿರಲ್ಲ, ಅವ್ರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಬಿಟ್ಟು ಹುಡುಗಂಗೆ ಆಗಿರ್ಬೋದು ಅಥವಾ ಹುಡುಗಿಗೆ ಆಗಿರ್ಬೋದು, ಯಾರಿಗೆ ಮದುವೆ ಸೆಟ್ ಆಗಿಲ್ವೋ ಅವ್ರಿಗೆ ಅವ್ರ ತಲೆ ಮೇಲೆ ಅಕ್ಷತೆಯನ್ನು ಹಾಕಿಸ್ಬೇಕು. ಅವ್ರಿಗೆ ಆಶೀರ್ವಾದವನ್ನು ಅವರು ಮಾಡಬೇಕು. ಇವಾಗ ಕಾಡುಮಲ್ಲೇಶ್ವರ ದೇವಸ್ಥಾನದ ದರ್ಶನ ಆಯಿತು. ಇವಾಗ ನಾವು ಪ್ರಸಾದವನ್ನು ತೊಗೊಂಡಿದ್ದೀವಿ. ಇನ್ನು ಇವಾಗ ನಂದಿ ತೀರ್ಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 5 ಜನ ಮುತ್ತೈದೆಯರು ಹುಡುಗಂಗೆ ಆಗಿರ್ಬೋದು ಅಥವಾ ಹುಡುಗಿಗೆ ಆಗಿರ್ಬೋದು, ಯಾರಿಗೆ ಮದುವೆ ಸೆಟ್ ಆಗಿಲ್ವೋ ಅವ್ರಿಗೆ ಅವರು ಆಶೀರ್ವಾದ ಮಾಡಿದಾದ್ಮೇಲೆ ಕೊನೆಯಲ್ಲಿ ಯಾರಿಗೆ ಮದುವೆ ಸೆಟ್ ಆಗಿಲ್ವೋ ಅವರು ಆ 5 ಜನ ಮುತ್ತೈದೆಯರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಬೇಕು. ಇನ್ನು ಯಾವುದಾದ್ರೂ ಮದುವೆಗೆ ಅಂತ ಹೋದಾಗ ಅಲ್ಲಿ ಮಕ್ಕಳ ತಲೆ ಮೇಲೆ ಹಾಕಿರುವಂಥ ಅಕ್ಷತೆಯನ್ನು ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಇರೋರಿಗೆ ಆಗಿರ್ಬೋದು ಅಥವಾ ನಮಗೆ ಪರಿಚಯದವರೇ ಆಗಿರ್ಬೋದು, ಯಾರಾದರೂ ಸರಿ ಇನ್ನೂ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಅಂದರೆ ಅವ್ರಿಗೆ ಈ ಅಕ್ಷತೆಯನ್ನು ಕೂಡ ತಲೆ ಮೇಲೆ ಹಾಕಿಬಿಟ್ಟು ಆಶೀರ್ವಾದ ಮಾಡೋದು, ಈ ಥರ ಮಾಡ್ತಾ ಇರ್ತೀವಿ. ಇನ್ನೊಂದು ಪರಿಹಾರ ಅಂತ ಅಂದರೆ ಇದೇ ಥರನೇ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಆ ಜಾಗದಲ್ಲೂ ಕೂಡ ಅಷ್ಟೇ. ಇನ್ನು ಸೀತಾ ಕಲ್ಯಾಣ ಅದು ಕೂಡ ನಡೀತಿರೋವಂಥ ಜಾಗದಲ್ಲೂ ಕೂಡ ಅಷ್ಟೇ. ಈ ರೀತಿ ಅಕ್ಷತೆಯನ್ನು ತೊಗೊಂಡು ಬಂದು ಯಾರಿಗೆ ಮದುವೆ ಸೆಟ್ ಆಗಿಲ್ವೋ ಅಂಥವ್ರಿಗೆ ಕೊಡ್ತಾ ಇರ್ತೀವಿ. ಹೀಗೆ ಏನಾದರೂ ಕೆಲಸ ನಮಗೆ ಆಗಬೇಕು ಅಂತಂದರೆ ನಾವು ಎಲ್ಲ ರೀತಿಯೂ ಕೂಡ ಪ್ರಯತ್ನವನ್ನು ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ಅಂದರೆ ಎಲ್ಲ ಥರ ಪ್ರಯತ್ನ ಪಟ್ಟ ಮೇಲೆ ಕೊನೆಗೆ ಒಂದು ದಿನ ನಮಗೆ ನಮ್ಮ ಕೆಲಸಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಅದಂತೂ ಸತ್ಯ. ಇದು ನನ್ನ ಅನುಭವದ ಮಾತು ಕೂಡ. ಇನ್ನು ನಾಳೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ತೇರಿರುತ್ತೆ ನೋಡಿ, ಅದಕ್ಕೋಸ್ಕರನೇ ರಥಗಳು ಸಿದ್ಧವಾಗಿವೆ. ತುಂಬ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ ನಾಳೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ನಾಳೆ ಖಂಡಿತವಾಗ್ಲೂ ಮಲ್ಲೇಶ್ವರಂನಲ್ಲಿರುವಂಥ ಕಾಡುಮಲ್ಲೇಶ್ವರ ದೇವಸ್ಥಾನ ಹತ್ರ ಬಂದು ಈ ಒಂದು ದೇವರ ದರ್ಶನವನ್ನು ಮಾಡಿ. ಇನ್ನು ಜಾತಕ ಚೆನ್ನಾಗಿದೆ, ಯಾವುದೇ ರೀತಿ ದೋಷ ಇಲ್ಲ, ನಾವು ಏನೇ ಪರಿಹಾರ ಮಾಡಬೇಕಾಗಿಲ್ಲ, ಇದನ್ನೆಲ್ಲ ನಾವು ನಂಬಲ್ಲ ಅಂತ ಹೇಳ್ಬೋದು ಕೆಲವರು. ಆದರೆ ದೈವ ಇಚ್ಛೆ ಏನಿರುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಅಲ್ವಾ. ಇನ್ನು ಈ ರೀತಿ ಅಕ್ಷತೆಯನ್ನು ತಂದು ಹಾಕಿದ್ದೀವಿ ಅಂತಲೂ ಕೂಡ ಸುಮ್ಮನೆ ಕೂರಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು, ಹುಡುಕ್ತಾನೆ ಇರಬೇಕು. ದೇವರ ಆಶೀರ್ವಾದದಿಂದ ಒಂದಲ್ಲ ಒಂದು ಸಂಬಂಧ ಹುಡ್ಕೊಂಡು ಬಂದೇ ಬರುತ್ತೆ. ಇನ್ನೂ ಕೂಡ ಸಮಯ ಇದೆ. ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ ಹತ್ರ ಇವಾಗಲೇ ವಿಚಾರಿಸಿ ನೋಡಿ ಎಲ್ಲಿ ಗಿರಿಜಾ ಕಲ್ಯಾಣ ನಡೀತಾ ಇದೆ ಅಂತ. ಆ ದಿನ ಅಕ್ಷತೆಯನ್ನು ತೊಗೊಂಡು ಬಂದು ಇಟ್ಕೊಳ್ಳಿ. ಅಂದರೆ ನಾಳೆ ದಿವಸ ಮುಂದೆ ಬರುವಂಥ ಯಾವುದೇ ಶುಕ್ರವಾರ ಸಂಜೆ ಹುಡುಗಂಗೆ ಆಗಿರ್ಬೋದು ಅಥವಾ ಹುಡುಗಿಗೆ ಆಗಿರ್ಬೋದು, ಅವನ್ನ ಕೂರಿಸ್ಬಿಟ್ಟು ಆ ಅಕ್ಷತೆಯನ್ನು ಒಂದು 5 ಜನ ಕೈಯಲ್ಲಿ ಅವ್ರ ತಲೆ ಮೇಲೆ ಹಾಕಿಸಿ ಅವ್ರಿಗೆ ಆರತಿಯನ್ನು ಮಾಡಿ, ಆಮೇಲೆ ಆ ಮದುವೆ ಆಗಬೇಕಾಗಿರೋ ಗಂಡು ಅಥವಾ ಹೆಣ್ಣು ಯಾರಿರ್ತಾರೋ ಅವರು ಆಶೀರ್ವಾದವನ್ನು ತಗೋಬೇಕು. ಹಿಂಗೆ ಅಕ್ಷತೆ ಹಾಕಿರ್ತಾರಲ್ಲ ಅವ್ರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡ್ಕೊಂಬಿಟ್ಟು ಆಶೀರ್ವಾದವನ್ನು ತಗೋಬೇಕು. ಇನ್ನು ಬಂದಿರುವಂಥ ಹೆಣ್ಮಕ್ಳಿಗೆ ಕುಂಕುಮ ಅಥವಾ ಏನಾದರೂ ಸಿಹಿ ತಿನ್ನಿಸ್ಬಿಟ್ಟು ಕಳಿಸ್ಬೋದು. ಇಷ್ಟು ಕೂಡ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅಂಥವರು ನಾಳೆ ದಿವಸ ತಪ್ಪದೆ ಈ ಒಂದು ಸಣ್ಣ ಪರಿಹಾರವನ್ನು ಖಂಡಿತವಾಗ್ಲೂ ಮಾಡಿ. ಈಗ ನಾನು ನಂದಿ ತೀರ್ಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ದರ್ಶನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ದಿನ ಶಿವನ ದರ್ಶನ ಮಾಡುವಾಗ ನಿಮ್ಮ ಸಂಕಲ್ಪ ಏನಿದೆ, ಏನು ಕೆಲಸ ಆಗಬೇಕಾಗಿರುತ್ತೆ, ಏನು ಬೇಡಿಕೆ ಇದೆ ಅದನ್ನು ಶಿವನ ಮುಂದೆ ಹೇಳ್ಕೊಂಬಿಟ್ಟು ಮುಂದಿನ ವರ್ಷ ಶಿವರಾತ್ರಿ ಒಳಗಡೆ ಈ ಒಂದು ಕೆಲಸವನ್ನು ಮಾಡ್ಕೊಳಪ್ಪ ಅಂತ ಕೇಳ್ಕೊಳ್ಳಿ. ಮುಂದಿನ ವರ್ಷ ಶಿವರಾತ್ರಿ ಹಬ್ಬದ ಒಳಗಡೆ ಸಂತೋಷದಿಂದ ಈ ವಿಚಾರನ ನಾನು ನಿಮ್ಮ ಹತ್ರ ಹೇಳಬೇಕು ಅನ್ನೋ ಥರ ನೀವು ಬೇಡ್ಕೊಂಡು ಬನ್ನಿ. ಇನ್ನು ಸಂತಾನ ಫಲಕ್ಕಾಗಿ ಕೇಳ್ಕೊಳ್ತೀರಾ ಅಂತಂದರೆ ಮುಂದಿನ ವರ್ಷ ನಾನು, ನನ್ನ ಗಂಡ, ನನ್ನ ಮಗು ಸಮೇತವಾಗಿ ಶಿವರಾತ್ರಿ ಹಬ್ಬದ ದಿನ ಶಿವನ ದರ್ಶನ ಅಂದರೆ ನಿನ್ನ ದರ್ಶನ ಮಾಡಿಬಿಟ್ಟು ಪೂಜೆನ ಮಾಡ್ಕೊಂಡು ಹೋಗ್ತೀವಪ್ಪ, ಇದು ನನ್ನ ಆಸೆನ ಈಡೇರಿಸ್ಕೊಡು, ಕರುಣಿಸ್ಕೊಡು ಅಂತ ಕೇಳ್ಕೊಳ್ಳಿ. ಆ ಶಿವಪ್ಪ ಖಂಡಿತವಾಗ್ಲೂ ಮುಂದಿನ ಶಿವರಾತ್ರಿ ಒಳಗಡೆ ನಿಮ್ಮ ಸಂಕಲ್ಪ ಏನಿದೆ ಖಂಡಿತವಾಗ್ಲೂ ಕರುಣಿಸ್ತಾರೆ. ಇನ್ನು ಬನ್ನಿ ಇವಾಗ ನಂದಿ ತೀರ್ಥ ದೇವಸ್ಥಾನದ ದರ್ಶನ ಕೂಡ ಮಾಡೋಣ. ಇದು ಕೂಡ ಸುಮಾರಾಗೆ ಜನ ಇದ್ದರು, ಅಷ್ಟೊಂದೇನು ರಶ್ ಇರಲಿಲ್ಲ, ತುಂಬ ಚೆನ್ನಾಗಿಯೇ ದರ್ಶನ ಆಯಿತು. ಈ ದೇವಸ್ಥಾನ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ. ಇಲ್ಲಿರುವಂಥವರು ಶ್ರೀರಾಮ ದೇವರು, ರಾಮ ಸೀತಾ ಲಕ್ಷ್ಮಣ ದೇವರು. 108 ಕಲಶ ಸ್ಥಾಪನೆ ಮತ್ತು ಹೋಮ ಅಭಿಷೇಕ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿಯೇ ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ವಿ. ಇಲ್ಲೂ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ದೇವರ ದರ್ಶನ ಮಾತ್ರ ಮಾಡಿಸ್ತಾ ಇದ್ದೀನಿ. ಇನ್ನು ಈ ದೇವರು ಬಂದು ಶನೇಶ್ವರ ಸ್ವಾಮಿ. ಒಂದೊಂದು ದೇವರ ಅಲಂಕಾರನೂ ಕೂಡ 2 ಕಣ್ಣು ಕೂಡ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ಎಲ್ಲ ದೇವರ ದರ್ಶನ ಅಂತೂ ಕಣ್ಣು ತುಂಬ ತುಂಬಿಕೊಂಡಿದ್ದಾಯಿತು, ತುಂಬಾ ಚೆನ್ನಾಗಿತ್ತು, ತುಂಬಾ ಸಾರ್ಥಕ ಅನ್ನಿಸ್ತು ಜೀವನ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.